ಮದುವೆ ಸಂಭ್ರಮದಲ್ಲಿದ್ದರೂ ಕೂಡ ಡಾಲಿಗೆ ತಪ್ಪದ ಟೆನ್ಷನ್. ಒಂದು ಕಡೆ ಮದುವೆ ಸಂಭ್ರಮ, ಇನ್ನೊಂದು ಕಡೆ ಕಿರಿಕಿರಿ. ಆಹ್ವಾನ ಮಾಡಿದವರೆಲ್ಲ ಮದುವೆಗೆ ಬಂದ್ರ? ಕರೆದಿದ್ದು ಎಷ್ಟು ಜನಕ್ಕೆ, ಬಂದಿದ್ದು ಎಷ್ಟು ಜನ? ಮದುವೆ ಸಂಭ್ರಮದಲ್ಲಿ ಡಾಲಿ ಧನಂಜಯ್ ಇದ್ದಾರೆ, ಆದ್ರೆ ಕಿರಿಕಿರಿ ತಪ್ಪಿಲ್ಲ. ಒಂದು ಕಡೆ ಮದುವೆ ಸಂಭ್ರಮ, ಇನ್ನೊಂದು ಕಡೆ ಕಿರಿಕಿರಿ. ಆಹ್ವಾನ ಮಾಡಿದವರೆಲ್ಲ ಮದುವೆಗೆ ಬಂದ್ರ? ಕರೆದಿದ್ದು ಎಷ್ಟು ಜನಕ್ಕೆ, ಬಂದಿದ್ದು ಎಷ್ಟು ಜನ? ಬಡವರ ಮಕ್ಕಳು ಮದುವೆಗೆ ಯಾರು ಬರಲಿಲ್ಲ ಕಣಯ್ಯ ಅಂದಂಗಾಯ್ತು. ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ಡಾಲಿ ಕುರಿತಾದಂತಹ ಸ್ಟೋರಿ. ಡಾಲಿ ಧನಂಜಯ್ ವಿಪರೀತವಾಗಿ ಆಹ್ವಾನ ಮಾಡಿದ್ರು. ವಿಪರೀತವಾಗಿ VVIP ಮನೆ ಸುತ್ತಮುತ್ತ ತಿರುಗಾಡಿದ್ರು. VVIP ಪಾಲಿಟಿಷಿಯನ್ಸ್ಗಳ ಮನೆ ಎಲ್ಲರನ್ನೂ ಆಹ್ವಾನಿಸಿದ್ರು. ಪಾಪ ಎದ್ರೆ ಕೂತ್ಕೊಳ್ಳೋಕ್ಕಾಗಲ್ಲ ದೇವೇಗೌಡರು, ಅವರನ್ನು ಆಹ್ವಾನಿಸಿದ್ರು. ಸಾಕಷ್ಟು ರಾಜಕಾರಣಿಗಳು, ಸಾಕಷ್ಟು ಪ್ರಭಾವಿ ವ್ಯಕ್ತಿಗಳನ್ನೆಲ್ಲ ಆಹ್ವಾನಿಸಿದ್ರು. ಆದರೆ ಆಹ್ವಾನ ಕೊಟ್ಟವರೆಲ್ಲ ಬಂದ್ರ ಅಂತ ಕೇಳಿದ್ರೆ ಇಲ್ಲ. ಅನುಕೂಲ ಯಾರಿಗೆಲ್ಲ ಇತ್ತು ಅವರೆಲ್ಲ ಬಂದರು. ಆದರೆ ಹೆಚ್ಚಾಗಿ ಬಂದಂತಹದ್ದು VVIPಗಳು. ಆದರೆ ಬಡವ್ರ ಮಕ್ಕಳು ಬಂದಿದ್ದು ಭಾರಿ ಕಮ್ಮಿ. ಬಡವರ ಮಕ್ಕಳ ಮದುವೆಗೆ ಯಾರೂ ಬರಲಿಲ್ಲ ಕಣಯ್ಯ ಎನ್ನುವಂತಹ ರೀತಿಯಲ್ಲಿ ಈಗ ಚರ್ಚೆಗಳು ಶುರುವಾಗಿರುವಂತಹದ್ದು. ಡಾಲಿ ಮದುವೆ ಅದ್ಧೂರಿಯಾಗಿ ನಡೆದಿದೆ. ಅದ್ಧೂರಿಯಾಗಿ, ಬಹಳಷ್ಟು ಅದ್ಧೂರಿಯಾಗಿ ನಡೆದಿದೆ. ಮದುವೆಗೆ ಅಲ್ಲೂ ಚಿರಂಜೀವಿ ಬರ್ತಾರೆ ಅನ್ನೋ ಸುದ್ದಿ ಇತ್ತು. ನಮ್ಮ ಕನ್ನಡದ ಸ್ಟಾರ್ ನಟರೇ ಬಂದಿಲ್ಲ, ಇನ್ನು ಪಕ್ಕದ ಊರಿನವ್ರು ಹೆಂಗ್ ಬರ್ತಾರೆ? ರಾಜಕಾರಣಿಗಳು ಕೂಡ ಅಷ್ಟಾಗಿ ಯಾರು ಬಂದಿಲ್ಲ. ಕಿಚ್ಚ, ಗಣೇಶ್, ಯಶ್ ಇವರ್ಯಾರು ಕೂಡ ಬಂದಿಲ್ಲ. ಇನ್ನು ನಟ ದರ್ಶನ್ಗೆ ಆಮಂತ್ರಣವೇ ಹೋಗಿದ್ದು ಸಂಶಯ. ದರ್ಶನ್ ಅವರನ್ನ ಮೀಟ್ ಮಾಡಲು ಸಾಧ್ಯವಾಗಿಲ್ಲ ಎಂದ ಡಾಲಿ. ಅವ್ಯವಸ್ಥೆ, ಗೊಂದಲ ಉಂಟಾಗಿ ಡಾಲಿ ಮುಖದಲ್ಲಿ ಕಿರಿಕಿರಿ ಆಗಿದೆ. ಡಾಲಿ ಅಸಮಾಧಾನಗೊಂಡಿರುವ ವಿಡಿಯೋ ಈಗ ವೈರಲ್ ಆಗಿರುವಂತಹದ್ದು. ಸಾಕಷ್ಟು ನಟಿಯರನ್ನ ಆಹ್ವಾನ ಮಾಡಿದ್ರು ಡಾಲಿ ಧನಂಜಯ್. ಪರಭಾಷೆ ನಟರಿಗೂ ಕೂಡ ಆಹ್ವಾನ ಇತ್ತು. ಆದರೆ ನಮ್ಮ ಕನ್ನಡದವರೇ ಬಂದಿಲ್ಲ, ಇನ್ನು ಪರಭಾಷೆಯವರು ಹೆಂಗೆ ಬರ್ತಾರೆ? ಯಶು, ಸುದೀಪು, ದರ್ಶನು, ಹೀಗೆ ಅನೇಕ ಘಟಾನುಘಟಿ ಹೀರೋಗಳಿಗೂ ಕೂಡ ಆಹ್ವಾನ ಕೊಟ್ಟಿದ್ರು. ಅವರಿಗೆ ಅವ್ರದ್ದೇ ಆದಂತಹ ಕಮಿಟ್ಮೆಂಟ್ಗಳಿರ್ತವೆ. ಅನುಕೂಲ ಯಾರ್ಯಾರಿಗಿರುತ್ತೋ ಅವರೆಲ್ಲ ಬಂದು ಹೋಗ್ತಾರೆ. ಡಾಲಿ ಧನಂಜಯ್ ಮದುವೆಗೆ ಸಾಕಷ್ಟು ನಟಿಯರು ಬಂದಿದ್ದರು. ಆದರೆ ಬಹುತೇಕ ಸ್ಟಾರ್ ನಟರು ಬಂದಿಲ್ಲ ಎನ್ನುವಂತಹದ್ದು. ಸೊ ಸಾಕಷ್ಟು ನಟರಿಗೆ ಆಹ್ವಾನ ಇತ್ತು ಎಂದಾದರೂ ಕೂಡ ಅಷ್ಟರ ಮಟ್ಟಿಗೆ ನಟಿಯರು ಬಂದಿಲ್ಲ ಎನ್ನುವಂತಹದ್ದು. ಸೊ ಹಾಗಾದರೆ ಡಾಲಿ ಮದುವೆಯಲ್ಲಿ ನಿರೀಕ್ಷೆ ಮಾಡಿಕೊಂಡ ಅತಿಥಿಗಳು ಆಗಮಿಸಿಲ್ಲ ಎನ್ನುವಂತಹದ್ದು ಈಗ ಚರ್ಚೆಗಳಾಗ್ತಾ ಇದೆ.